ಎಲ್ಲರಿಗೂ ನಮಸ್ಕಾರ. ನಾನು ಆಮಗಿರಿ ಸೌಂದರರಾಜನ್. ಇವತ್ತು ಒಂದು ಅಡುಗೆ ಟಿಪ್ಸ್ ನೋಡೋಣ. ಇವತ್ತು ನಾರಾಯಣಂಲಿ ರುಕ್ಮಿಣಿ ಕಲ್ಯಾಣ ಓದಿದೆ. ನೀವು ಅದರಲ್ಲಿ ಹೋಗಿ ನೋಡಿ, ಆ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ನೀವು ಅದನ್ನು ನೋಡ್ಬೋದು. ಇವತ್ತೊಂದು ಅನ್ನಕ್ಕೆ ಕಲಿಸ್ಕೊಳ್ಳೋ ಥರ ಒಂದು ರೆಡಿಮೇಡ್ ಒಂದು ಚಟ್ನಿ ಥರ. ಏನಂದರೆ ಬೆಳ್ಳುಳ್ಳಿ ಇಷ್ಟವಾದವರು ಬೆಳ್ಳುಳ್ಳಿ ಹಾಕ್ಕೋಬೋದು, ಇಲ್ಲಾಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಫಸ್ಟು ಒಂದು 10 ಬೆಳ್ಳುಳ್ಳಿ ಅದನ್ನು ಹುರಿದು ತೊಗೊಳ್ಳಿ. ಬೆಳ್ಳುಳ್ಳಿ ಬೇಡ ಅಂದರೆ ಬಿಟ್ಬಿಡಿ. ಒಂದೆರಡು ದೊಡ್ಡ ಈರುಳ್ಳಿ ಅಂದರೆ 2 ದೊಡ್ಡ ಈರುಳ್ಳಿ ಹೆಚ್ಕೊಳ್ಳಿ. ಅದನ್ನು ಫ್ರೈ ಮಾಡಿ ಚೆನ್ನಾಗಿ ಕೆಂಪಗೆ ಮಾಡಿಬಿಟ್ಟು ತೊಗೊಳ್ಳಿ. ಆಮೇಲೆ 2-3 ಟೊಮೆಟೊ ಅದನ್ನು ಕಟ್ ಮಾಡಿಬಿಟ್ಟು ಅದನ್ನು ಬೇಯಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಬಾಡಿಸ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು. ಅದನ್ನು ಒಂದು ಕಡೆ ತೊಗೊಳ್ಳಿ. ಒಂದು 4 ಒಣಮೆಣಸಿನ್ಕಾಯಿ ಆದ್ರೂ ಅದನ್ನು ಚೆನ್ನಾಗಿ ಹುರ್ಕೊಂಡು ಅದು ತೊಗೊಳ್ಳಿ. ಆಯಿತಾ. ಆಮೇಲೆ ಕರಿಬೇವು, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ 1-2 ಹಾಕ್ಕೋಬೋದು, ಒಣಮೆಣಸಿನ್ಕಾಯಿ ಹಾಕ್ಬೋದು. ಎಲ್ಲಾದರೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದು ತೊಗೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕೈಯಲ್ಲಿ ಚೆನ್ನಾಗಿ ಕಿವಿಚ್ಕೊಂಡ್ಬಿಟ್ಟು ಅದನ್ನು ಬಿಸಿ ಅನ್ನಕ್ಕೆ ಹಾಕಿ ಕಲಿಸ್ಕೊಂಡು ತಿಂದು ನೋಡಿದರೆ ಅರ್ಜೆಂಟಾಗಿ ನಾವೆಲ್ಲ ಹೋಗಿ ಬಂದಿದ್ದೀವಿ, ಏನಾದರೂ ಒಂದು ಅನ್ನ ತಿನ್ನಬೇಕಪ್ಪ, ಗೊಜ್ಜು ಥರ ಮಾಡೋದು ಬೇಡ, ಏನು ಮಾಡೋದು ಬೇಡ, ಸುಮ್ಮನೆ ಎಲ್ಲ ಬಾಡಿಸ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಕಿವಿಚ್ಬಿಟ್ಟು ಅದು ಅನ್ನಕ್ಕೆ ಹಾಕಿ ಕಲಿಸ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ. ಒಂದು ಹಪ್ಪಳ ಏನಾದರೂ ಚಿಪ್ಸು ಅದ್ರ ಜೊತೆ ಇಟ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿಬಿಟ್ಟು ನನಗೆ ಹೇಳಿ. ಥ್ಯಾಂಕ್ ಯು.